हाँ नीट समय ಗುಡ್ ಮಾರ್ನಿಂಗ್. ಇವತ್ತು ನಾನು ನಿಮಗೆ ಎಲ್ಲ ಮನೆಯ ಹೆಂಗಸರಿಗೆ ದೋಸೆ ಮಾಡೋದು ಹೇಗೆ ಅಂತ ಕಲಿಸಿಕೊಟ್ಟೆ. ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ ಯಾವ ಥರ ಈ ದೋಸೆ ಮಾಡೋದು. ಈ ದೋಸೆ ಹೆಸರು ಟಿಶ್ಯೂ ದೋಸೆ. ಇದು ನೀವು ನೋಡಿ, ಮನೆಯಲ್ಲಿ ನಾಯಿ ತೊಳೆದು ಬೆಕ್ಕು ತೊಳೆದರೆ ಇದೆ, ಆದರೆ ಇದು ಅದಕ್ಕೆ ಯೂಸ್ ಮಾಡೋದಿಲ್ಲ. ಇದು ನಿಮ್ಮ ಮನೆಯಲ್ಲಿ ಇರಲಿಕ್ಕಿಲ್ಲ ಈ ಥರ ಒಂದು ಸಾಮಾನು. ನಿಮ್ಮ ಊರಲ್ಲಿ ಇರ್ಬೋದು, ಆದರೆ ಮನೆಗೆ ಬಂದಿರಲಿಕ್ಕಿಲ್ಲ. ಹಾಗೆ ನೋಡಿ, ನಮ್ಮಲ್ಲಿ ಎಲ್ಲ ಈ ಭಾರದ ದಂಡನ್ನು ಕಟ್ ಮಾಡಿ ಅದರಿಂದ ಕಾವಲಿಗೆ ಎಂತ ಮಾಡ್ಬೋದು, ಸ್ಲೈಡ್ ಮಾಡ್ತೇವೆ. ಓಕೆ, ಆದರೆ ನಾವು ಇದನ್ನು ಇಲ್ಲಿ ಯೂಸ್ ಮಾಡ್ತಿದ್ದೇವೆ, ಇಲ್ಲಿಯ ಟೆಕ್ನಾಲಜಿ ಇದು. ಸ್ಟಾರ್ಟಿಂಗ್ ತೋರಿಸ್ತೀನಿ. ಇದು ಅರ್ಧದಿಂದಾಗಿದೆ ದೋಸೆ. ಸ್ಟಾರ್ಟಿಗೆ ಈ ನೀರನ್ನು ಈ ಥರ ಹಾಕಬೇಕು. ಯಾಕೆ ಹಾಕ್ಬೇಕಂತ ಕೇಳಬೇಡಿ, ನನಗೆ ಗೊತ್ತಿಲ್ಲ, ಸುಮ್ಮನೆ ಜೋಕ್ ಮಾಡಿದೆ. ಕಾಣ್ತಾ ಉಂಟಾ? ಇದು ಟಿಶ್ಯೂ ದೋಸೆ ಮಾಡುವ ವಿಧಾನ. ದೋಸೆ ಮಾಡಲಿಕ್ಕೆ ಈಸಿ. ಚಿಕ್ಕದಿರುವಾಗ ಮನೆಯಲ್ಲಿ ಅಮ್ಮ ಇದು ಕರು ತೋರಲಿಕ್ಕೆ ಹೋಗ್ತಾರಲ್ಲ, ಆವಾಗ ನಾವು ದೋಸೆ ಇದು ಮಾಡಿ ಅಭ್ಯಾಸ ಉಂಟು ನಮಗೆ. ಸೊ ಟಿಶ್ಯೂ ದೋಸೆ ಇಷ್ಟರೊಳಗೆ ಆಗಿರೋ ದೋಸೆ ಇದು. ಆಗಲೇ ಹೇಳಿದೆಲ್ಲ, ನೀರು ಯಾಕೆ ಆಗೋದು, ನೀರು ಯಾಕೆ ಆಗಿದೆ ಅಂದರೆ ಅದು ಬಾಯ್ಲ್ ಆಗಿರುತ್ತೆ. ಅದೇ ಟೈಮಲ್ಲಿ ನೀವು ಈ ಬಂದ ಏನಿದೆಲ್ಲ ಇದನ್ನು ಹಾಕಿದ ಟೈಮಲ್ಲಿ ಅದು ಅಡಿ ಕರಿಂಚುತ್ತೆ, ಓವರ್ ಬಾಯ್ಲ್ಡ್ ಆಗುತ್ತೆ. ಹಾಗೆ ಬ್ಲ್ಯಾಕ್ ಫಾರ್ಮೇಷನ್ ಆಗ್ಬೋದು ನಿಮ್ಮ ಫುಡ್ಡಿನ ಬಾಟಮ್ ಸೈಡ್. ಸೊ ಅದಕ್ಕೆ ಈ ಥರ ಮಾಡೋದು. ಓಕೆ, ಸ್ಮೋಕ್ಡ್ ಥರ ಬರುತ್ತೆ. ಅದಕ್ಕೋಸ್ಕರ ಈ ನೀರು ಹಾಕಿದಾಗ ಅದು ಸ್ವಲ್ಪ ಕೂಲ್ ಆಗುತ್ತೆ. ಆನಂತರ ಅದರ ಮೇಲೆ ಹಾಕಿ ಆ ಥರ ಎಣ್ಣೆ ಹಾಕುವಂಥದ್ದು ಸಿಸ್ಟಮ್ ಇಲ್ಲಿ. ಅದು ಇವರೇ ಡೊನಾಲ್ಡ್ ಟ್ರಂಪ್, ನಮ್ಮ ಮೈನ್ ಮಾಸ್ಟರ್ ಚೆಫ್ ಇವರು. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ದೋಸೆ ಹೇಗೆ ಮಾಡೋದಂತ. ಓಕೆ, ಬಾಯ್.